ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓ ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ. ಯಾಕೆ ಗಿಲ್ಲಿನೇ ಗೆಲ್ಬೇಕು? ಗಿಲ್ಲಿ ನಮ್ಗೆ ಇಷ್ಟ. ಅವ್ನ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ, ಅವನೇ ಗೆಲ್ಲಬೇಕು. ಅಂದರೆ ಕೆಲವೊಬ್ರು ಅವ್ನ ಕಾಮಿಡಿಯಿಂದ ಅಲ್ಲಿರೋ ಒಳಗಿರೋರ ಮನ್ಸಿಗೆ ನೋವಾಗ್ತಿದೆ ಅಂತಾರೆ, ನಿಮ್ಗೆ ಅನಿಸುತ್ತೆ? ಏನಿಲ್ಲ, ಅವ್ನು ಇದ್ದಂಗೆ ಹೇಳ್ತಾನೆ, ಅದಕ್ಕೆ ಅವ್ನು ಗಿಲ್ಲಿನೇ ಗೆಲ್ಲಬೇಕು. ಅವ್ರ ಅಪ್ಪ ಅಮ್ಮ ಹೋಗಿದ್ದು ಹೇಗೆ ಅನಿಸುತ್ತೆ ಈ ಸಲ ಫ್ಯಾಮಿಲಿ ರೌಂಡ್? ತುಂಬ ಚೆನ್ನಾಗಿತ್ತು, ನಿನ್ನೆ ತುಂಬ ಚೆನ್ನಾಗಿತ್ತು ಗಿಲ್ಲಿದು. ಈಗ ಕಾವ್ಯ ಅವರು ಅವ್ರ ಮನೆಯವ್ರು ಏನೋ ಮಾತಾಡಿದ್ರು ಹೊರಗಡೆ ಅಂದ್ಬಿಟ್ಟು ಹೊರಗಡೆ. ಅವ್ನು ಹೇಳ್ಬಾರ್ದಿತ್ತು ಅವ್ನ ತಮ್ಮ, ಅದೇ ಹೇಳ್ಬಿಟ್ಟಲ್ಲ, ಅದೊಂದು ತಪ್ಪು ಅಷ್ಟೇ. ಓಕೆ, ಯಾರು ವಿನ್ ಆಗಬಾರ್ದು ಅಂತೀರಾ? ಅಶ್ವಿನಿ. ಅಶ್ವಿನಿ. ಯಾಕೆ? ಅವ್ರು ಗಿಲ್ಲಿ ಜೊತೆಗೆ ಜಾಸ್ತಿ ಜಗಳ ಆಡ್ತಾರೆ, ಅದಕ್ಕೆ. ಒಟ್ಟಲ್ಲಿ ಗಿಲ್ಲಿ ಜೊತೆ ಜಗಳ ಆಡಿದ್ರೆ ಅವ್ರು ಗೆಲ್ಬಾರ್ದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಸರ್. ಗಿಲ್ಲಿ. ಯಾಕೆ ಗಿಲ್ಲಿನೇ? ಸರ್ ಅಂದರೆ ಅವನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾನೆ, ಕರೆಕ್ಟಾಗಿ ಮಾತಾಡ್ತಾನೆ. ಅಂದರೆ ಕಾಮಿಡಿಲೇ ಅವ್ರನ್ನೆಲ್ಲ ಸ್ವಲ್ಪ ಇದು ಮಾಡಿ ಅವನು ಗ್ರೇಸ್ ಅದೇನೋ ಒಂಥರ ಗ್ರೇ ಏರಿಯಾ ಅದರಿಂದ ಆಟ ಆಡ್ತಾನೆ ಸರ್. ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಅಂದರೆ ಎಲ್ಲರೂ ಅಂತಾರೆ ಗಿಲ್ಲಿದು ಕಾಮಿಡಿ ಅತಿರೇಕ ಆಯಿತು ಅಂತಾರೆ, ನಿಮಗೆ? ಅತಿರೇಕ ಅಂದರೆ ಅವರು ಹೆಂಗಿರ್ತಾರೋ ಅವ್ರ ಜೊತೆ ಅವ್ನು ಆ ಥರ ನಡ್ಕೋತಾನೆ, ಬಿಟ್ಟರೆ ಅವ್ನು ಚೆನ್ನಾಗೇ ಆಟ ಆಡ್ಕೊ ಹೋಗ್ತಾನೆ ಸರ್. ಓಕೆ, ಈ ವೀಕು ಫ್ಯಾಮಿಲಿ ರೌಂಡ್ ಮಾಡಿ ಅವ್ರ ಅಪ್ಪ ಅಮ್ಮನೆಲ್ಲ ಪ್ರತಿಯೊಬ್ಬರು ಅವತ್ತ ಪೇರೆಂಟ್ಸ್ನ ಕರ್ಸವ್ರೆ, ನಿಮ್ಗೆ ಏನು ಅನ್ಸುತ್ತೆ? ಸರ್ ಬೇರೆಯವ್ರ ಅಪ್ಪ ಅಮ್ಮ ನೋಡ್ಸ್ಕೊಂಡ್ರೆ ಇವರು ಸ್ವಲ್ಪ ಹಳ್ಳಿಯಿಂದ ಬಂದಿದ್ದಾರೆ, ಮುಗ್ಧ ಜೀವಿಗಳು, ಅದೆಲ್ಲ ಚೆನ್ನಾಗಿದೆ ಸರ್. ಅಂದರೆ ಅಮ್ಮ ಏನೋ ಸ್ನಾನ ಮಾಡಿಸೋದು, ಅವನಿಗೆ ತಲೆಗೆ ಎಣ್ಣೆ ಹಾಕೋದು, ಕೇರಿಂಗ್ ಚೆನ್ನಾಗಿದೆ ಅವ್ರ ಅಪ್ಪ ಅಮ್ಮಂದು. ಈಗ ಕಾವ್ಯ ಮತ್ತು ಅವ್ರ ಪೇರೆಂಟ್ಸ್ ಬಂದಿದ್ರು, ಏನೋ ಬಿಗ್ ಬಾಸ್ ನಿಯಮನ ಉಲ್ಲಂಘನೆ ಮಾಡಿದ್ರು ಅಂದ್ಬಿಟ್ಟು ಬಂದಿಂದ ಅರ್ಧ ಗಂಟೆನೋ ಬೇಗನೆ ಕಳಿಸ್ಬಿಟ್ರು ಹೊರಗಡೆ. ಏನು ಹೇಳಿ? ನಿಯಮನೇ ಮುರಿದ್ಬಿಟ್ರಲ್ವ ಸರ್, ಹೊರಗಡೆ ವಿಷಯನ ಹೋಗ್ಬಾರ್ದು ಅಂತ ಹೇಳಿರ್ತಾರೆ, ಅವ್ರು ಅದನ್ನೇ ಮಾಡಿದ್ರು ಅಂತ ಬಿಗ್ ಬಾಸ್ ಹತ್ರ ಹೊರಗಡೆ ಕಳಿಸ್ತಾರೆ. ಈ ವೀಕ್ ಮನೆಯವ್ರಿಗೆ ಯಾರೋ ಬೇಕಂದ್ರೆ? ಸರ್ ಧ್ರುವಂತು. ಯಾಕೆ ಸರ್ ಅವನು ಅಂದರೆ ಒಬ್ಬನೇ ಇರ್ತಾನೆ, ಎಲ್ಲೂ ಓಡಾಡಲ್ಲ ಜಾಸ್ತಿ. ಅಶ್ವಿನಿ ಮ್ಯಾಮ್ ಬಿಟ್ರೆ ಎಲ್ಲೂ ಆ ಕಡೆ ಈ ಕಡೆ ಹೋಗೋದು ಅದೆಲ್ಲೂ ಜಾಸ್ತಿ ನೋಡಿಲ್ಲ ಸರ್. ಫೈನಲಲ್ಲಿ ಸುದೀಪ್ ಸರ್ ಕೈಯಲ್ಲಿ ಯಾರ್ಯಾರ ಕೈ ಇದ್ರೆ ಬೆಟರು? ಸರ್ ಗಿಲ್ಲಿ ಮತ್ತು ರಘು ಸರ್. ಗಿಲ್ಲಿ ಮತ್ತೆ ರಘು. ಹಾಂ. ಯಾಕೆ ಅವ್ರು? ಸರ್ ರಘು ಸರ್ ತುಂಬ ಚೆನ್ನಾಗಿ ಆಡ್ತಾರೆ, ಅಂದರೆ ಅವ್ರ ಏಜಿಗೆ ತಕ್ಕಾಗಿಂತ ಜಾಸ್ತಿ ಸ್ಪೋರ್ಟ್ಸ್ ಇದರಲ್ಲಿ ಆಟ ಎಲ್ಲ ಸಕ್ಕದಾಗಿ ಆಡ್ತಾರೆ ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀವಿ. ಯಾರು ವಿನ್ ಆಗ್ಬೇಕು ಅಂತೀರಾ? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಅವ್ರೆ? ಅವ್ರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಎಲ್ಲರನ್ನು ಕಾಮಿಡಿಯಾಗಿ ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಹಾ. ನಮ್ಮ ಮಳವಳ್ಳಿ ಮಂಡ್ಯ ಮಧುರೆಲ್ಲ ಒಂದೇ ಅಲ್ಲ, ನಾವು ನಮ್ಮವ್ರಿಗೆ ಸಪೋರ್ಟ್ ಮಾಡ್ಬೇಕು, ಹಂಗಾಗಿ ಗಿಲ್ಲಿ ನಟ ಗೆಲ್ಲೇಬೇಕು. ಓಕೆ, ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬಾರ್ದು ಅಂತೀರಾ? ವಿನ್ ಆಗ್ಬಾರ್ದು ಅಶ್ವಿನಿ ಮೇಡಮ್. ಅಶ್ವಿನಿ. ಯಾಕೆ? ಏನೋ ಅವ್ರು ನಮ್ಗೆ ಇರಿಟೇಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಸ್ವಲ್ಪ ಮಾಳು ಅವ್ರ ಜೊತೆ ಸಪೋರ್ಟ್ ಆಗಿ ಅವ್ರು ಸುಮ್ನೆ ಆಡ್ಕೊಂಡು ಹೋಗ್ತಿದ್ದಾರೆ. ಹಾ. ಅವ್ರ ರನ್ನರ್ ಅಪ್ ಕೂಡ ಆಗಲ್ಲ, ಹೋಗ್ತಾರೆ. ಕಾವ್ಯ? ಕಾವ್ಯ ರನ್ನರ್ ಅಪ್ ಆಗ್ಬೋದು. ಫೈನಲ್ ಅಲ್ಲಿ ಲಾಸ್ಟ್ ಅಲ್ಲಿ ಸುದೀಪ್ ಸರ್ ಕೈಲಿ ಯಾರ್ಯಾರ ಕೈ ಇದ್ರೆ ಬೆಟರ್? ಗಿಲ್ಲಿ ನಟ, ಕಾವ್ಯ. ಗಿಲ್ಲಿ ನಟ, ಕಾವ್ಯ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ ಗೆಲ್ಬೇಕು, ಗಿಲ್ಲಿನೇ. ಯಾಕೆ ಗಿಲ್ಲಿನೇ ಗೆಲ್ಬೇಕು? ಚೆನ್ನಾಗ್ ಆಡ್ತಿದ್ದಾನೆ, ಅವನೇ ಗೆಲ್ಬೇಕು. ಓಕೆ, ಯಾರು ಗೆಲ್ಬಾರ್ದು ಅಂತೀರಾ? ಯಾರು ಗೆಲ್ಬಾರ್ದು? ಅಶ್ವಿನಿ ಗೆಲ್ಬಾರ್ದು. ಅಶ್ವಿನಿ. ಯಾಕೆ? ಎಲ್ಲಾರ್ಗು ಅವರೇ ಸಂಚ್ ಮಾಡ್ತಾರೆ, ಅದಕ್ಕೆ ಅವ್ರು ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಸ್ಪಂದನ ಬರ್ಬೇಕು, ಅವ್ರು ಏನು ಆಟ ಆಡ್ತಿಲ್ಲ, ಅವ್ರು ಬರ್ಬೇಕು. ಓಕೆ, ಫೈನಲ್ ಅಲ್ಲಿ ಸುದೀಪ್ ಅವ್ರ ಕೈಯಲ್ಲಿ ಯಾರ ಇಬ್ಬರ ಕೈ ಇದ್ರೆ ಚೆನ್ನಾಗಿರುತ್ತೆ? ಕಾವ್ಯ ಮತ್ತೆ ಗಿಲ್ಲಿ ಕೈ. ಕಾವ್ಯ, ಗಿಲ್ಲಿ. ಯಾಕೆ ಅವ್ರದೇ? ಅವರೇ ಚೆನ್ನಾಗ್ ಆಡ್ತಿರೋದು, ಎಲ್ಲರ ಜೊತೆ ಅವರೇ ಬಿಗ್ ಬಾಸ್ ಅವರಿಂದನೇ ನಡೀತಾ ಇರೋದು. ಓಕೆ, ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಅವರು ಅವ್ರ ಪಾಡ್ಗೆ ಅವ್ರು ಚೆನ್ನಾಗ್ ಆಡ್ಕೋ ಹೋದ್ರೆ ಅವರು ಬರ್ತಾರೆ ಫೈನಲ್ಗೆ, ಇಲ್ಲ ಅಂದ್ರೆ ಅವರು ಇನ್ನೊಂದ್ 2 ವಾರ ಆದ್ಮೇಲೆ ಮನೆಗೆ ಹೋಯ್ತಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನ್ ಚೆನ್ನಾಗಿ ಆಟನೂ ಆಡ್ತಾನೆ, ಎಂಟರ್ಟೈನ್ಮೆಂಟು ಮಾಡ್ತಾನೆ, ಎಲ್ಲಾದ್ರಲ್ಲೂ ಇದಾರೆ. ಸೊ ಓಕೆ, ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಿಗ್ ಬಾಸ್? ಗಿಲ್ಲಿ ಅಂಡ್ ರಘು. ಯಾಕೆ ಅವ್ರದ್ದು ಹೇಳಿದ್ರಿ? ಅವ್ರು ಜಗ್ಲಾಡಿದ್ರು ಮತ್ತೆ ಒಂದಾಗ್ತಾರೆ, ಅದಕ್ಕೆ. ಅದಕ್ಕೆ. ಓಕೆ, ಯಾರು ಬಿಗ್ ಬಾಸ್ ಮೇಲೆ ಇರಕ್ಕೆ ಅರ್ಹರಲ್ಲ ಅಂತಾರೆ ಇಷ್ಟು ದಿನ ಆದ್ರೂ? ಇವು ಧ್ರುವಂತ. ಧ್ರುವಂತ. ಯಾಕೆ? ಅವರು ನಿಜವಾಗ್ಲೂ ದಾರಿ ತಪ್ಪು ಬಂದಿರಂಗೆ, ಒಂದ್ಸರಿ ನಾನ್ ಮನೆಗೆ ಹೋಗ್ಬೇಕು ಅಂತಾರೆ, ಹಂಗ ಅನ್ಕೊಂಡೇ ಮನೇಲಿದ್ದಾರೆ ಅವರು. ಫೈನಲ್ ಅಲ್ಲಿ ಸುದೀಪ್ ಸರ್ ಕೈಲಿ ಎರಡು ಕೈಲಿ ಯಾರ್ಯಾರ ಕೈಲಿ ಇರ್ಬೇಕಂತೀರಾ? ಗಿಲ್ಲಿ ಅಂಡ್ ರಘು. ಬಿಗ್ ಬಾಸ್ ಮೇಲೆ ಇವ್ರು ಗೆಲ್ಬಾರ್ದು ಅಂದ್ರೆ ಅದ್ಯಾರು? ಅಶ್ವಿನಿ. ಅಶ್ವಿನಿ. ಯಾಕೆ? ಗಿಲ್ಲಿ ಜೊತೆ ಜಾಸ್ತಿ ಜಗ್ಲಾಡ್ತಾರೆ, ಅದಕ್ಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಗೆಲ್ಬೇಕಂತೀರ? ಗಿಲ್ಲಿ. ಗಿಲ್ಲಿ. ಯಾಕೆ ಅವರು? ಅವರು ಚೆನ್ನಾಗಿದೆ, ಮತ್ತು ಚೆನ್ನಾಗಿ ಆಟ ಆಡ್ತಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಗೆಲ್ಬೇಕು. ಯಾರು ಗೆಲ್ಬಾರ್ದು? ರಾಶಿಕಾ. ರಾಶಿಕಾ. ಯಾಕೆ? ಅವರು ಕ್ಯಾಪ್ಟನ್ ವೈಸ್ನ ಕರೆಕ್ಟಾಗಿ ಆಡಿಸ್ಲಿಲ್ಲ, ಮತ್ತು ಒಂದು ಕ್ಯಾಪ್ಟನ್ಗೆ ಏನು ಅಧಿಕಾರ ಇರಬೇಕು ಅದೆಲ್ಲ ಇರಲಿಲ್ಲ, ಅದಕ್ಕೆ ರಾಶಿಕಾ ಗೆಲ್ಬಾರ್ದು. ಓಕೆ, ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ರು ಈ ವೀಕು, ಚೆನ್ನಾಗಿ ಮಾಡಿದ್ರು, ಅದೇ ನಡೆಸಿದ್ರು ಅಂತ ಅನ್ಸುತ್ತಾ? ಅಷ್ಟರಲ್ಲೇ. ಓಕೆ, ಫ್ಯಾಮಿಲಿ ವೀಕ್ ಅಂತ ಮಾಡಿ ಎಲ್ಲರ ಪೇರೆಂಟ್ಸ್ನ ಒಳಗೆ ಕರೆಸ್ತಾವ್ರೆ, ಏನು ಅನ್ನಿಸ್ತು? ಖುಷಿ ಆಯಿತು. ಸೂರಜ್ ಅವ್ರ ಅಮ್ಮ ಬಂದಿದ್ದು ತುಂಬ ಖುಷಿ ಆಯಿತು. ಗಿಲ್ಲಿ ಮತ್ತು ಅವ್ರ ಅಪ್ಪ ಅಮ್ಮ ನಿನ್ನೆ ಬಂದ್ರಲ್ಲ, ಏನು ಅನ್ನಿಸ್ತು ಅವ್ರು ಬಂದಿದ್ದು? ಅವ್ರು ಬಂದಿದ್ದು ಚೆನ್ನಾಗೇ ಕಾಮಿಡಿ ಮಾಡಿದ್ರು. ಗಿಲ್ಲಿ ಅವರಪ್ಪ ಫಸ್ಟ್ ಬಂದಾಗ ಅವ್ರಿಗೆ ಕಡ್ಡಿ ಹಿಡ್ಕೊಂಡು ಬಂದ್ರಲ್ಲ, ಅದು ಕಾಮಿಡಿ ಅನ್ನಿಸ್ತು. ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಸರ್ ಅವನು ಹಳ್ಳಿ ಹುಡುಗ, ಬಡಸ್ತನದಿಂದ ಬಂದವನೇ, ಬಡವ್ರ ಮಕ್ಳು ಬೆಳಿಬೇಕು.
ಅದಕ್ಕೆ ಯಾರು ಗೆಲ್ಬಾರ್ದು ಅಂತೀರಾ? ಅಶ್ವಿನಿ. ಅಶ್ವಿನಿ ಯಾಕೆ? ಅವಳ ಆಟಿಟ್ಯೂಡ್ ಜಾಸ್ತಿ, ಬಿಲ್ಡಪ್ ಜಾಸ್ತಿ. ಅದಕ್ಕೆ ಅಂದ್ರೆ ಜಾನ್ವಿ ಹೋದ್ಮೇಲೆ ಅಶ್ವಿನಿ ಅವರು ಅವ್ರ 2ನೇ ರೂಪ ತೋರಿಸ್ತಾ ಇದೀನಿ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಅವಳೇನ್ ತೋರ್ಸೋರು ಅವಳು ಗೆಲ್ಲಲ್ಲ. ಈ ವರ್ಷ ಲೇಡೀಸ್ ಯಾರು ಗೆಲ್ಬಹುದು ಅಂತ ಸುದ್ದಿ ಹರಿದಾಡ್ತಿದೆ. ನಿಮ್ಗೆ ಅನ್ಸುತ್ತೆ? ನಮ್ ಪ್ರಕಾರ ಗೆದ್ರೆ ಕಾವ್ಯ ಗೆಲ್ಬೋದು. ಕಾವ್ಯ ಯಾರು ಗೆಲ್ಬೇಕಂತೀರಾ? ಏನು ಗೆದ್ರೆ ಗಿಲ್ಲಿ ಗೆಲ್ತಾರೆ. ಓಕೆ, ಯಾರು ಗೆಲ್ಬಾರ್ದು? ಗೆಲ್ಬಾರ್ದು ಅಂದ್ರೆ ಇವರು ಅಶ್ವಿನಿ ಗೌಡ ಅವ್ರು ಗೆಲ್ಬಾರ್ದು. ಯಾಕೆ? ಅವ್ರು ಒಂಥರ ಅಷ್ಟು ದುರಾಂಕಾರ ಐತಿ ಅವ್ರಿಗೆ. ಅವ್ರು ದುರಾಂಕಾರ ಕಮ್ಮಿ ಆಗ್ಬಿಡ್ತು ಅಂದ್ರೆ ಅವ್ರು ಬಿಗ್ ಬಾಸ್ ಇಂದ ಈಚೆ ಹೋಗ್ಬೇಕು. ಓಕೆ, ಗಿಲ್ಲಿ ಏನಕ್ಕೆ ಗೆಲ್ಬೇಕಂತೀರಾ? ಗಿಲ್ಲಿ ಎಂತಕ್ಕೆ ಅಂದ್ರೆ ಚೆನ್ನಾಗ್ ಆಡ್ತೇನೆ ಅವ್ನಿಗೆ, ಆತರ ಎಲ್ಲಾರ ಜೊತೆನೂ ಚೆನ್ನಾಗ್ ಆಡ್ತೇನೆ. ಆಮೇಲೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆ ಊಸರವಳ್ಳಿ ಅಂದ್ರೆ ಯಾರು ಹೇಳ್ತೀರಾ? ಧನುಷ್ ಅನ್ನೋನು ಇಲ್ಲೂ ಮಾತಾಡ್ತೇನೆ ಅಲ್ಲೂ ಮಾತಾಡ್ತೇನೆ. ಅವನ ಜೊತೆ ಇನ್ನೊಬ್ಬ ಅವನ ಹೆಸರು ಸೂರಜ್ ಅಂತ. ಸೂರಜ್ ಯಾರೋ ಗೊತ್ತಿಲ್ಲ ಅವನ ಹೆಸರು. ಸೂರಜ್ ಅಲ್ಲೂ ಜಗಳ ತಂದಿಕ್ತಾರೆ, ಇಲ್ಲೂ ಜಗಳ ತಂದಿಕ್ತಾರೆ. ಕೊನೆಗೆ ಇಬ್ರಿಗೂ ಸಮಾಧಾನ ಮಾಡ್ತಾರೆ. ಈ ತರ ಅವ್ರದ್ದು ಒಂಥರ ಉಸಿರೊಳ್ಳಿ ಅಂದ್ರೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕ್ ಅಂದ್ರೆ ಅವನ ಸೂರಜ್ ಇಲ್ಲ ಧನುಷ್ ಇಬ್ರಲ್ಲಿ ಒಬ್ರು ಹೋಗ್ಬೇಕು. ಓಕೆ, ಟಾಪ್ 2 ಮತ್ತೆ 3 ಯಾರು ಬರ್ಬೋದು? ಟಾಪ್ 1 ಪಕ್ಕ ಗಿಲ್ಲಿ ಬರ್ತಾನೆ. ಗಿಲ್ಲಿನೇ ಕಪ್ ಹೊಡಿಯೋದು. ಟಾಪ್ 2 ಬಂದು ರಘು ಇಲ್ಲ ಅಂದ್ರೆ ಮಾಡು ಹೊಡಿತಾರೆ.